ಒಮ್ಮೆ ಒಂದು ಕಾಲದಲ್ಲಿ ಶಾಂತವಾದ ಹಳ್ಳಿಯಲ್ಲಿ ರವಿ ಎಂಬ ಕರುಣಾಳು ಮತ್ತು ಕಠಿಣ ಪರಿಶ್ರಮದ ಯುವಕ ವಾಸಿಸುತ್ತಿದ್ದನು. ಅವನು ಯಾವಾಗಲೂ ಸರಿಯಾದ ಕೆಲಸವನ್ನು ಮಾಡುವುದರಲ್ಲಿ ಮತ್ತು ಇತರರಿಗೆ ಸಹಾಯ ಮಾಡುವುದರಲ್ಲಿ ನಂಬಿದ್ದನು. ಇವು ಅನ್ನ ಮಾರ್ಬೇಕು, ಬೇಗ ಮನೆಗೆ ಹೋಗಿ ಕೆಲಸ ಮುಗಿಸಬೇಕು. ಅಯ್ಯೋ, ನಾನು ತುಂಬಾ ಕಷ್ಟದಲ್ಲಿ ಇದ್ದೀನಿ, ನನಗೆ ಈಗಲೇ ಹಣ ಬೇಕಾಗಿದೆ. ಏನಾಯ್ತು ರಮೇಶ್, ಏನಾದರೂ ತೊಂದರೆ ಇದೆಯಾ? ಹೌದು ರವಿ, ನನಗೆ ಬೇಗ ಹಣ ಸಿಕ್ಕಿಲ್ಲ ಅಂದ್ರೆ ನಾನು ದೊಡ್ಡ ಬವಣೆಗೊಳಗಾಗ್ತೀನಿ. ರವಿ ಅವರು ಸಹೃದಯ ವ್ಯಕ್ತಿಯಾಗಿದ್ದರು. ಅವರ ಬಳಿ ಹೆಚ್ಚು ಇಲ್ಲದಿದ್ದರೂ ಸಹ ಅವರ ಸ್ನೇಹಿತನಿಗೆ ಸಹಾಯ ಮಾಡಲು ಹಿಂಜರಿಯಲಿಲ್ಲ. ಇಷ್ಟು ಹಣ ತೆಗೆದುಕೊಂಡು ನಂತರ ನನಗೆ ಹಿಂತಿರುಗಿಸು. ಕೆಲವು ದಿನಗಳ ನಂತರ ರವಿಯು ರಮೇಶನ ಮನೆಯ ಬಳಿ ನಿಂತು ಕಾಯುತ್ತಿರುವುದನ್ನು ಕಾಣಬಹುದು. ರಮೇಶ್, ನಾನು ಹಣಕ್ಕಾಗಿಯೇ ಬಂದಿದ್ದೀನಿ. ಏನಯ್ಯ, ನನ್ನ ಮನೆಯಲ್ಲಿ ಯಾರೂ ಇಲ್ಲ, ಹೋಗು. ರವಿಗೆ ಆಘಾತವಾಯಿತು. ತನ್ನ ಸ್ನೇಹಿತ ತನ್ನ ನಂಬಿಕೆ ದ್ರೋಹ ಮಾಡುತ್ತಾನೆ ಎಂದು ಅವನು ಎಂದಿಗೂ ನಿರೀಕ್ಷಿಸಿರಲಿಲ್ಲ. ಹಟ್ ಮತ್ತು ನಿರಾಶೆಗೊಂಡ ರವಿ ನಂಬಿಕೆ ಮತ್ತು ಪ್ರಾಮಾಣಿಕತೆಯ ಮೌಲ್ಯವನ್ನು ಅರಿತುಕೊಂಡ. ರವಿಯ ದಯೆಯ ಲಾಭ ಪಡೆದ ರಮೇಶ್ ಶೀಘ್ರದಲ್ಲೇ ಪರಿಣಾಮಗಳನ್ನು ಎದುರಿಸಿದರು. ಹಳ್ಳಿಯಲ್ಲಿ ಯಾರೂ ಅವನನ್ನು ನಂಬಲಿಲ್ಲ ಮತ್ತು ಅವನ ಜೀವನವು ಶೋಚನೀಯವಾಯಿತು. ನಾನು ಮಾಡಿರುವ ತಪ್ಪಿಗೆ ಈಗ ನಾನು ಜವಾಬ್ದಾರ. ಈ ಕಥೆಯಿಂದ ನಾವು ಕಲಿಯುವ ಪಾಠ ಸರಳವಾಗಿದೆ: ನಂಬಿಕೆಗೆ ಬೆಲೆಯಿಲ್ಲ. ಒಬ್ಬರ ನಂಬಿಕೆಗೆ ದ್ರೋಹ ಮಾಡುವುದು ನಷ್ಟ ಮತ್ತು ಒಂಟಿತನಕ್ಕೆ ಮಾತ್ರ ಕಾರಣವಾಗುತ್ತದೆ. ಅಂತಿಮವಾಗಿ, ಪ್ರಾಮಾಣಿಕತೆ ಹಾಗೂ ಒಳ್ಳೆಯ ಕಾರ್ಯಗಳೇ ಜೀವನದಲ್ಲಿ ಶಾಂತಿಯನ್ನು ತರಲು ಸಹಾಯ ಮಾಡುತ್ತವೆ. ಏನಾಯ್ತು ಸ್ನೇಹಿತರೆ, ಕತೆ ನಿಮಗೆ ಇಷ್ಟವಾಯಿತಾ? ಹಾಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಕತೆಗಳು ನಿಮ್ಮನ್ನು ಎದುರು ನೋಡುತ್ತಿವೆ.